ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ ಆಪದಾಮುಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲು ಅತ್ಯಂತ ಭವ್ಯವಾದ ದಿವ್ಯವಾದ ಈ ಸಂಸ್ಕೃತಿಯನ್ನು ನಮಗೆ ರೂಪಿಸಿಕೊಟ್ಟಿರುವಂಥ ಋಷಿಗಳನ್ನು, ಪರಮರ್ಷಿಗಳನ್ನು, ಬ್ರಹ್ಮರ್ಷಿಗಳನ್ನು ಸ್ಮರಣೆ ಮಾಡೋಣ. ಅವರು ಅಂದು ಗಾಢ ತಪಸ್ಸನ್ನು ಮಾಡಿ ಈ ವೇದಗಳನ್ನು ಮತ್ತು ಈ ರೀತಿಯ ಸದಾಚಾರಗಳನ್ನು ಕಂಡುಕೊಳ್ಳದೇ ಇದ್ದಿದ್ರೆ, ಕಂಡು ಹುಡುಕದೇ ಇದ್ದಿದ್ರೆ ನಾವಿವತ್ತು ಅಸಂಸ್ಕೃತರಾಗಿರ್ತಿದ್ವು. ಈ ಪ್ರಪಂಚದ ಬೇರೆ ಬೇರೆ ದೇಶಗಳು ಹೇಗಿದೆಯೋ ಹಾಗೆ ಇರ್ತಿದ್ವು ನಾವು. ಹಾಗಾಗಿ ಇಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಮತ್ತು ಈ ಕರ್ಮಕಾಂಡವನ್ನು ನಮಗೆ ಈ ಪೀಳಿಗೆಗಳಿಗೆ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥ ಆ ಪೂರ್ವತನ ಮನೀಷಿಗಳು ಸದಾ ನಮಗೆ ಪ್ರಣಾಮಕ್ಕೆ ಅರ್ಹರು ಮತ್ತು ಸ್ಮರಣೆಗೆ ಅರ್ಹರು. ಈ ಶಿಬಿರದ ಪರಿಚಯ ಮಾಡಿಕೊಡುವಾಗ ಅಥವಾ ಈ ಕಳೆದ ಕೇಶವ ಕೃಪಾ ಕಳೆದ ಇಷ್ಟಾರು ವರ್ಷಗಳಲ್ಲಿ ಮಾಡಿದ ಚಟುವಟಿಕೆ ಪರಿಚಯ ಮಾಡಿಕೊಡುವಾಗ ಒಂದು ಮಾತು ಬಂತು ಕೊನೆಯಲ್ಲಿ. ಆ ಮಾತು ಏನಂದರೆ, ಇಷ್ಟೇ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಒಂದು ಗುರುಮಠಕ್ಕೆ ಸೇವೆ ಅಂದರೆ ಮಕ್ಕಳನ್ನು, ಭಾವಿ ಜನಾಂಗವನ್ನು, ಮಕ್ಕಳನ್ನು ಸಂಸ್ಕಾರದೊಂದಿಗೆ ಸಿದ್ಧಪಡಿಸಿಕೊಡುವಂಥದ್ದು, ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು, ಇಷ್ಟು ಮಾತ್ರ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಅಂತ. ಅದಕ್ಕೊಂದು ನಾವು ಉತ್ತರ ಕೊಡದಿದ್ದರೆ ಮನಸ್ಸಿಗೆ ಸಮಾಧಾನ ಆಗಲಿಕ್ಕೆ ಇಲ್ಲ ಅಂತ. ಅದೇ ಬೇಕಾದದ್ದು. ಅದಕ್ಕಿಂತ ದೊಡ್ಡ ಕೊಡುಗೆ ಬೇರೆ ಯಾವುದೂ ಇಲ್ಲ. ನೀವು ಒಂದು ಮಠವನ್ನು ಕಟ್ಟಿಸಿಕೊಟ್ರೆ ಅದೆಷ್ಟು ದೊಡ್ಡ ಸೇವೆ ಆಗ್ಬೋದು, ಅದರ 100 ಪಟ್ಟು ದೊಡ್ಡ ಸೇವೆ ಇದಾಗ್ಬೋದು. ಯಾಕೆಂದರೆ ಇದು ಆಗಬೇಕು ಅಂತ ನಮ್ಮ ಹೃದಯದಲ್ಲಿ ಇರುವಂಥದ್ದು ಬರುತ್ತದೆ, ಬೇರೆ ಏನೂ ಅಲ್ಲ. ಮಠ ಅಂದರೆ ಅದು ಕೇವಲ ಕಟ್ಟಡ ಅಲ್ಲ. ಮಠ ಅಂದರೆ ಹೃದಯಗಳಲ್ಲಿ ಹೊತ್ತಿಸುವಂಥ ಹಣತೆ. ಅದು ಸಾವಿರಾರು, 10,000 ಲಕ್ಷಾಂತರ ಕೋಟ್ಯಂತರ ಹೃದಯಗಳಲ್ಲಿ ಹಣತೆಯನ್ನು ಹೊತ್ತಿಸಬೇಕು. ಅಲ್ಲಿ ಒಂದು ಧರ್ಮದ ಬಗ್ಗೆ ಪ್ರೀತಿ ಬರಬೇಕು, ಅಲ್ಲಿ ನಮ್ಮ ಸಂಸ್ಕೃತಿಯ ಜ್ಞಾನ ಬರಬೇಕು. ಇದಕ್ಕಾಗಿ ಮಠ ಸ್ಥಾಪಿತ ಆಗಿರುವಂಥದ್ದು. ಇದು ನಮಗೆ ಮಾತ್ರ ಅಲ್ಲ, ಆದಿಶಂಕರಾಚಾರ್ಯರಿಗೂ ಇದು ಸಂತೋಷ ಕೊಡ್ಬೋದು. ಯಾಕೆಂದರೆ ಆದಿಶಂಕರರ ಅವತಾರ, ಅವರ ಪರಿಭ್ರಮಣ, ಭಾರತ ಪರಿಭ್ರಮಣ, ಅವರು ಮಾಡಿದ ಕಾರ್ಯಗಳು ಎಲ್ಲವೂ ಈ ದಿಕ್ಕಿನಲ್ಲಿವೆ ಅಂತ. ಸಂಸ್ಕೃತಿಯನ್ನು ಉಳಿಸ್ಬೇಕು. ಎಲ್ಲಿ ಉಳಿಸ್ಬೇಕು ಅಂದರೆ ಅದನ್ನು ವಸ್ತು ಸಂಗ್ರಹಾಲಯದಲ್ಲಿ ಉಳಿಸೋದಲ್ಲ, ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಉಳಿಸೋದಲ್ಲ. ಭಾರತದ ಭಾವಿ ಪ್ರಜೆಗಳ ಹೃದಯದಲ್ಲಿ ಮಾತ್ರ ನಾವು ಅದನ್ನು ಉಳಿಸಲಿಕ್ಕೆ ಸಾಧ್ಯ ಹೊರತು ಬೇರೆ ರೀತಿಯಿಂದ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಾಮವೇದವನ್ನು ಉದಾಹರಣೆಗೆ ಹೇಗೆ ಉಳಿಸ್ಬೋದು ಅಂದರೆ, ಒಂದು ಪುಸ್ತಕ ಸಿದ್ಧಪಡಿಸಿ, ಸಾಮವೇದದ ಪುಸ್ತಕ ಸಿದ್ಧಪಡಿಸಿ ಪ್ರಕಾಶನಗೊಳಿಸಿದರೆ ಅದು ಉಪಯೋಗ ಆದೀತು, ಅಧ್ಯಯನ ಮಾಡುವವರಿದ್ರೆ ಉಪಯೋಗ ಆದೀತು. ಇಲ್ಲದಿದ್ದರೆ ಆ ಪುಸ್ತಕ, ಈಗ ನೀವು ಸಾಮವೇದದ ಪುಸ್ತಕವನ್ನು ನಿಮಗೆ ಕೊಟ್ಟರೆ ನಿಮ್ಗೆ ಏನೂ ಗೊತ್ತಾಗಲಿಕ್ಕಿಲ್ಲ. ಅದು ಒಂದು ಸಾಲು ಕೂಡ ನಿಮಗದನ್ನು ಗಾನ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ. ಕಲಿತು ನಾವು ಹಾಡಿದರೆ ಮಾತ್ರವೇ, ಸಾಮಗಾನ ಮಾಡಿದರೆ ಮಾತ್ರವೇ ಆ ವೇದ ಉಳಿಯುವಂಥದ್ದು. ಪುಸ್ತಕದ ಮೂಲಕ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಅಂತಹದೊಂದು ಅದ್ಭುತವಾದ ಕಾರ್ಯ ಇಲ್ಲಿ, ಅಂಥ ಕಾರ್ಯವನ್ನು ಮಾಡಿ ನಾವೇನೂ ಮಾಡಲಿಲ್ಲ, ಇಷ್ಟೇ ನಾವು ಮಾಡಿದ್ದು ಅಂತ ಹೇಳಿದರೆ ಅದಕ್ಕೆ ಏನು ಹೇಳಬೇಕು ಅಂತ ನಮಗೆ ಕೊಲ್ಲಾಪುರ ಮಹಾಲಕ್ಷ್ಮಿಯ ಸ್ತುತಿ ನೆನಪಾಗ್ತದೆ. ಒಬ್ಬ ಭಕ್ತ ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾನೆ. ಮಹಾಲಕ್ಷ್ಮಿ ಸ್ವಲ್ಪ ತಲೆ ತಗ್ಗಿಸಿದ್ದಾಳೆ, ನಾಚಿಕೆಯಾದಾಗಿದೆ, ನೋಡಿದರೆ ಲಜ್ಜಾನ್ವಿತೆಯಾದಂತೆ ತೋರ್ತದೆ. ಅದು ಯಾಕೆ ಅಂತ ಒಬ್ಬ ಭಕ್ತ ಊಹೆ ಮಾಡಿ ಸ್ತೋತ್ರ ಮಾಡ್ತಾನೆ. ಐಶ್ವರ್ಯಂ ಅಕ್ಷರ ಪದಂ ಪರಮಂ ಪದಂಚ ಕಸ್ಮೈಚಿದ್ ಅಂಜಲಿಭರಂ ವಹತೆ ವಿಧೀರ್ಯ ಅಸ್ಮೈ ನ ಕಿಂಚಿದ್ ಉಚಿತಂ ಕೃತಮಿತ್ಯಥಾಂಬ ತ್ವಂ ಲಜ್ಜಸೆ ಕಥೆಯ ಕೋಯ ಮುದಾರ ಭಾವ ಅಂತ ನಮಗೆ ತುಂಬ ನಮ್ಮ ಮನಸ್ಸಿನಲ್ಲಿ ಪ್ರಭಾವ ಬೀರಿರ್ತಕ್ಕಂಥ ಒಂದು ಶ್ಲೋಕ ಅದು. ತಾಯಿಗೆ ಅವನು ಆ ಭಕ್ತ ಹೇಳೋದು, ನೀನು ಯಾಕೆ ಲಜ್ಜೆ ಮಾಡ್ಕೊಳ್ತಾ ಇದೆಯೇ? ಯಾರೋ ಒಬ್ಬ ಬಂದು ನಿನಗೀಗ ನಮಸ್ಕಾರ ಮಾಡಿದ, ಆ ಒಂದು ನಮಸ್ಕಾರಕ್ಕೆ ಪ್ರತಿಯಾಗಿ ಈ ಭೂಮಿಯ ಸಕಲೇಶ್ವರ್ಯಗಳನ್ನು ಅವನಿಗೆ ಕೊಟ್ಟೆ ನೀನು. ಈ ಭೂಮಿಯ ಐಶ್ವರ್ಯಗಳನ್ನು ಕೊಟ್ಟಿದ್ದು ಸಾಲದು ಅನ್ನೋದಕ್ಕೆ
ಮುಂದೆ ಪರಲೋಕದ ಎಲ್ಲ ಶ್ರೇಯಸ್ಸುಗಳನ್ನು ಅವನಿಗೆ ಕೊಡಮಾಡಿ, ಮುಕ್ತಿಯನ್ನೇ ಕೊಡಮಾಡಿ, ಕೊನೆಯಲ್ಲಿ ನೀನು ಏನು ಮಾಡಿದಾಗಲಿಲ್ಲ ಅಂತ ನೀನು ಸಂಕೋಚ ಪಡ್ತಾ ಇದೀಯಾ ಅಂದರೆ ಎಲ್ಲವನ್ನೂ ಕೊಟ್ಟು ಇಲ್ಲಿ ಅಲ್ಲಿ ಬದುಕಿರುವಾಗ ಗತಿಸಿದ ಮೇಲೆ ಏನೆಲ್ಲ ಕೊಡ್ಬೋದೋ ಅಂಥದ್ದೆಲ್ಲವನ್ನು ಕೊಟ್ಟು ಏನೂ ಮಾಡಿದಂತೆ ಆಗಲಿಲ್ಲ, ನಾನು ಇಷ್ಟೇ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಅಂತ ಲಜ್ಜೆ ಪಡ್ತೀಯ ನೀನು. ಕಥೆಯ ಗೋಯಂ ಉದಾರ ಭಾವ, ಈ ಔದಾರ್ಯಕ್ಕೆ ಸಾಟಿ ಉಂಟೆ ಅಂತ ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನು ಒಬ್ಬ ಭಕ್ತಶ್ರೇಷ್ಠ ಪ್ರಶ್ನೆ ಮಾಡ್ತಾನೆ. ಹಾಗೆ ತುಂಬ ಅರ್ಥಪೂರ್ಣವಾದ, ತುಂಬ ಸಮುಚಿತವಾದ ಒಂದು ಕಾರ್ಯವನ್ನು ಮಾಡಿ ಇಷ್ಟೇ ಮಾಡಿದಂತೆ ಆಯಿತು ಅಂತ ಯಾಕೆ ಅದೇ ಸಂಕೋಚ ವಿನಯ ಲಜ್ಜೆ ಸರಿಯೇ ಇದು, ಆದರೆ ಪಡಬೇಕಾಗಿಲ್ಲ ಅಂತ. ದೊಡ್ಡ ಕಾರ್ಯ ಇದು, ಬಹಳ ದೊಡ್ಡ ಕಾರ್ಯ ಇದು ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಬಯಸ್ತೇವೆ. ಇದು ಈ ಮಕ್ಕಳಿಗೆ ವಿದ್ಯೆ ಕೊಡುವಂಥದ್ದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಅವರು ಮುಂದೆ ಬೆಳಿಬೇಕು, ಅವರು ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬೇಕು. ಆದರೆ ಆ ಸಾಧನೆಗಳ ಪಕ್ಕದಲ್ಲಿ ಇದನ್ನು ಇಟ್ಕೊಳ್ಬೇಕು, ಯಾವುದನ್ನು, ನಮ್ಮ ಪರಂಪರೆಯನ್ನು ಇಟ್ಕೊಳ್ಬೇಕು ಅಂತ. ಅದಕ್ಕೆ ತುಂಬ ಸಹಾಯ ಆಗುವಂಥದ್ದು. ಹಾಗಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟರೆ ಎಲ್ಲವನ್ನು ಕೊಟ್ಟಂತೆ ಆಯಿತು. ವೇದ ವಿದ್ಯೆಯನ್ನು ಕೊಟ್ಟರೆ ಅಥವಾ ವೇದವಿದ್ಯೆಯ ಪ್ರಯೋಗವನ್ನು ಹೇಳಿಕೊಟ್ರೆ ಎಲ್ಲವನ್ನೂ ಕೊಟ್ಟಂತೆ ಆಯಿತು. ಹಾಗಾಗಿ ಅದು ಇಲ್ಲಿ ಆಗ್ತಾ ಇದೆ. ಜೊತೆಯಲ್ಲಿ ಗುರುಭಕ್ತಿ, ಗುರುನಿಷ್ಠೆ, ಅದಿಲ್ಲದಿದ್ದರೆ ವಿದ್ಯೆ ಅವನಿಗೆ ಸಿದ್ಧಿಸೋದಿಲ್ಲ ಅಂತ. ವಿದ್ಯೆ ಸಿದ್ಧಿಸಬೇಕಾದ್ರೆ ಗುರುಕೃಪೆ ಬೇಕು. ಗುರುಕೃಪೆ ಇಲ್ಲದೆ ಯಾವ ವಿದ್ಯೆಯೂ ಕೂಡ ನಮಗೆ ಒಲಿದು ಬರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಕರ್ಣನಿಗೆ ಅವನ ಜೀವನದ ಕೊನೆಯಲ್ಲಿ ಮಂತ್ರಾಸ್ತ್ರಗಳೇ ಮರೆತು ಹೋದುವಂತೆ. ಯಾಕೆ ಮಂತ್ರಾಸ್ತ್ರಗಳು ಮರೆತು ಹೋದ್ವು ಅಂದರೆ, ಅದು ಗುರುಕೃಪೆಯನ್ನು ಪೂರ್ಣ ಸಾಧನೆ ಮಾಡಿರಲಿಲ್ಲ, ಪಡ್ಕೊಂಡಿರಲಿಲ್ಲ. ಅದೇ ಕಾರಣ. ಅದಕ್ಕೆ ಗುರುವಿಗೆ ಸುಳ್ಳನ್ನು ಆಡಿದ್ದು, ಗುರುವಿಗೆ ಮಿಥ್ಯೆಯನ್ನು ಆಡಿದ್ರೆ ಪರಿಣಾಮ ಏನು ಅಂದರೆ, ಒಂದು ದುಃಖ, ಒಂದು ಬೇಸರ ಗುರುವಿಗೆ ಆಯಿತು ಅಂತ. ಸುಳ್ಳಾಡಿದಿಲ್ಲ ನನ್ನಲ್ಲಿ, ನೀನು ನನಗೇನು ಬೇಕಾದ್ರೂ ಕೊಡ್ತಿದ್ದೆ ನಾನು, ಆದರೆ ಸುಳ್ಳು ಹೇಳಿ ತಗೊಳ್ಬೇಕಾಗಿತ್ತ ನನ್ನಿಂದ ನೀನು. ಅಷ್ಟು ಬೇಸರ ಗುರುವಿಗೆ ಇದ್ದಿದ್ದರಿಂದ ಏನಾಯಿತು ಪರಿಣಾಮ ಅಂದರೆ, ನಿಜವಾಗಿ ಅವನಿಗೆ ಯಾವಾಗ ಬೇಕಾಗಿತ್ತೋ ವಿದ್ಯೆ, ಅದು ಅವನ ಜೀವ ಉಳಿಬೇಕು ಅಂದರೆ ಬೇಕು, ಅದು ಆ ಸಮಯದಲ್ಲಿ ಮರೆತು ಹೋಯ್ತು ಅವನಿಗೆ. ನಾವು ಅಂಥ ಕರುಣರಾಗಬಾರ್ದು ಅಂತ. ಹಾಗಾಗಿ ಅಂಥ ಗುರುನಿಷ್ಠೆ, ಗುರುಭಕ್ತಿ, ಗುರುಶ್ರದ್ಧೆ ತುಂಬ ಅಗತ್ಯ. ಅವರವರ ಗುರುವಿನ ಬಗ್ಗೆ ಅಚಂಚಲವಾಗಿರುವಂಥ ಭಕ್ತಿ, ಶ್ರದ್ಧೆ, ನಿಷ್ಠೆ ಬೇಕು ಅಂತ. ಎಲ್ಲ ದೇವರು ಮತ್ತೆ ಮೊದಲು ಗುರು. ಗುರುಕೃಪೆ ಇದ್ದರೆ ಬೇರೆ ದೇವತೆಗಳ ಕೃಪೆ ಒದಗಿ ಬರಲಿಕ್ಕೆ ಸಾಧ್ಯ ಇದೆ. ಗುರುಕೃಪೆ ಇಲ್ಲದವನಿಗೆ ಯಾವೊಂದು ದೇವತೆಗಳ ಕೃಪೆಯೂ ಕೂಡ ಸಿದ್ಧಿಸೋದಿಲ್ಲ, ಎಲ್ಲಿಯೂ ಅವನಿಗೆ ಸ್ಥಾನ ಇಲ್ಲ ಅಂತ. ತ್ರಿಶಂಕುವಿಗೆ ವಿಶ್ವಾಮಿತ್ರರು ತ್ರಿಶಂಕುವಿಗೆ ಸ್ವರ್ಗಕ್ಕೆ ಕಳುಹಿಸಿಕೊಡ್ತಾರೆ. ತ್ರಿಶಂಕುವನ್ನು ತನ್ನ ಪುಣ್ಯದ ಮೂಲಕವಾಗಿ, ತನ್ನ ತಪಸ್ಸಿನ ದಾರಿ ಎರೆದು ಸ್ವರ್ಗಕ್ಕೆ ಕಳುಹಿಸಿಕೊಡ್ತಾರೆ ವಿಶ್ವಾಮಿತ್ರರು. ಆದರೆ ಸ್ವರ್ಗದಲ್ಲಿ ಅವರಿಗೆ ಪ್ರವೇಶ ಸಿಕ್ಕಲಿಲ್ಲ ಅಂತ. ಸ್ವರ್ಗದಿಂದ ಇಂದ್ರ ಮತ್ತು ದೇವತೆಗಳು ತಳ್ಳುತ್ತಾರೆ ಕೆಳಗೆ ತ್ರಿಶಂಕುವಿಗೆ, ಹೋಗಿ ಭೂಮಿಗೆ ಬೀಳು ನೀನು. ಯಾಕೆ ಅಂದರೆ ಗುರುವಿಗೆ ಬೇಸರವನ್ನು ಉಂಟು ಮಾಡಿದ್ದ ಅವನು ತ್ರಿಶಂಕು. ಅವನ ಗುರುಗಳು ವಸಿಷ್ಠರು ಮತ್ತು ವಾಸಿಷ್ಠರು, ವಸಿಷ್ಠರ ಮಕ್ಕಳು, ಅವರಿಗೆ ಬೇಸರವನ್ನು ಉಂಟು ಮಾಡಿದ್ದಂತೆ ತ್ರಿಶಂಕು. ಅದು ಪರಿಹಾರ ಆದ ಹೊರತು ನಿನಗೆ ಸ್ವರ್ಗದಲ್ಲಿ ಸ್ಥಾನ ಇಲ್ಲ ಅಂತ. ಅರ್ಹತ್ಯೇವ ಅಂತ ರಾಮಾಯಣ ಹೇಳ್ತದೆ. ಅರ್ಹತೆ ಇಲ್ಲವೇ ಇಲ್ಲ ಸ್ವರ್ಗದಲ್ಲಿ ಪ್ರವೇಶ ಮಾಡಲಿಕ್ಕೆ ಅಂತ. ಅಂದರೆ ಮುಂದೇನು ಗತಿ? ಹಾಗಾಗಿ ತುಂಬ ಮುಖ್ಯವಾದದ್ದು ಎರಡು, ಒಂದು ವಿದ್ಯೆ, ಇನ್ನೊಂದು ಗುರು. ಇಲ್ಲಿ ಪ್ರಸ್ತಾಪದ ವಿಷಯ ಅದೆರಡೇ ಅಂತ. ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ನಿತ್ಯವೂ ಗುರುನಿಷ್ಠೆಯನ್ನು ಹೇಳಿಕೊಡ್ಲಾಗ್ತದೆ ಅಂತ. ಗುರುನಿಷ್ಠೆನವರಲ್ಲಿ ಅದು ರೂಢ ಮೂಲವಾಗುವಂತೆ ಅಭ್ಯಾಸ ಮಾಡಿಸಲಾಗ್ತದೆ. ಇದೆರಡು ತುಂಬ ಮುಖ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಅಂತೂ ನಾವು ತುಂಬ ಸಂತೋಷವಾಗಿ ಕಾರ್ಯಕ್ರಮಕ್ಕೆ ಬಂದಿದೆ, ತುಂಬ ಸಂತೋಷವಾಗಿ. ಇದಕ್ಕೆ ಅಂದರೆ ಅನೇಕ ಸಂದರ್ಭಗಳು, ಸಂಗತಿಗಳು ಇದ್ದಾಗಲೂ ಕೂಡ ಇದು ತಪ್ಪಿಸಬಾರದು, ಇಲ್ಲಿಗೆ ಬರಲೇಬೇಕು ಹೇಗಾದರೂ ಕೂಡ. ನಮ್ಮ ಹರಿ ಪದೇ ಪದೇ ಎಂತಾದರೂ ಎಷ್ಟು ಮಕ್ಕಳು ಎಷ್ಟು ಒಳ್ಳೆ ಪ್ರಯತ್ನ, ಇದನ್ನು ತಪ್ಪಿಸಲಿಕ್ಕಿಲ್ಲ ಅಂತ ಅದನ್ನು ಹೃದಯದಲ್ಲಿ ಇಟ್ಟುಕೊಂಡು ನಾವು ಇಲ್ಲಿಗೆ ಬಂದಿರುವಂಥದ್ದು. ನಿಜವಾಗಿಯೂ ಒತ್ತಾಯ ಬೇಕಾಗಬಾರದು ಇದಕ್ಕೆ, ಯಾಕೆಂದರೆ ಅಷ್ಟು ಒಳ್ಳೆ ಕಾರ್ಯ ಇದು. ಆದರೆ ತುಂಬ ಸಂತೋಷ ಆಯಿತು ಬಂದು ನೋಡಿದಾಗ, ಈ ಮಕ್ಕಳು, ಆ ಮಕ್ಕಳ ವೇದಘೋಷ ಇದನ್ನೆಲ್ಲ ನೋಡಿದಾಗ ತುಂಬ ಸಂತೋಷ ಆಯಿತು. ಮಕ್ಕಳಿಗೆ ಶಿವಪೂಜೆ ಮಾಡಲಿಕ್ಕೆ ಬರ್ತದೆ ಅಂತಂದರೆ, ಗಣಪತಿ ಹೋಮ ಮಾಡಲಿಕ್ಕೆ ಬರ್ತದೆ ಅಂದರೆ, ಅಷ್ಟು ಮಾಡಿಕೊಡುವ ಶಿಬಿರ ಯಾವುದೂ ಇಲ್ಲ ನಮಗೆ ಗೊತ್ತಿರುವ ಹಾಗೆ. ನಾವು ನೋಡಿದ ತುಂಬ ಶಿಬಿರಗಳು ನಡೀತದಲ್ಲ, ಬೇಸಿಗೆ ಸಮಯದಲ್ಲಿ ತುಂಬ ಶಿಬಿರಗಳು ನಡೀತದೆ. ವಸಂತ ವೇದ ಪಾಠಶಾಲೆಗಳು ಕೂಡ ಸಾಕಷ್ಟು ನಡೀತವೆ.
ನಮಗೆ ನಮ್ಮ ಜ್ಞಾನದಲ್ಲಿ ಇರುವ ಹಾಗೆ ಇದು ಒಂದೇ ಕಡೆ ಮಕ್ಕಳು ಶಿವಪೂಜೆಯನ್ನು ಗಣಪತಿ ಹೋಮವನ್ನು ಕ್ರಮವತ್ತಾಗಿ, ಈಗ ಅದು ಸಪ್ತಶತಿಯವರೆಗೆ ಮುಂದುವರೆದಿದೆ. ಸಪ್ತಶತಿಯನ್ನು ಕೂಡ ಅಭ್ಯಾಸ ಮಾಡಿಸಲಾಗ್ತಾ ಇದೆ. ಇಲ್ಲ, ಬೇರೆ ಯಾವ ಶಿಬಿರದಲ್ಲಿ ಕೂಡ ಇದಾಗ್ತಾ ಇಲ್ಲ. ಯಾಕಂದ್ರೆ ನೀವೆಲ್ಲ ಅದೃಷ್ಟವಂತರ ಮಕ್ಕಳೇ, ನೀವು ಅದು ಇಟ್ಕೊಳ್ಬೇಕು. ಅದನ್ನು ಏನನ್ನು ಪಡ್ಕೊಂಡ್ರೆ ಅದನ್ನು ಕೊಟ್ಟ ಕೊನೆಯವರೆಗೆ ಇಟ್ಕೊಳ್ಬೇಕು ಅಂತ ಒಂದು ಮಾತನ್ನು ಹೇಳಿ ಇದನ್ನು ಪೂರ್ಣ ಮಾಡ್ತೇವೆ. ನಿಮಗೆ ಏನು ಕೊಡ್ತು ಶಿಬಿರ ಅನ್ನೋದ್ರ ಬಗ್ಗೆ ಒಂದು ಮಾತನ್ನು ಹೇಳಿ ಇದನ್ನು ನಮ್ಮ ವಕ್ತವ್ಯವನ್ನು ಪೂರ್ಣ ಮಾಡ್ತೇವೆ. ನಿಮಗೆ ಒಂದು ವೇಳೆ ನೀವು ಆಲೋಚನೆ ಮಾಡಿ, ಗಣಪತಿ ದೇವರು ನಿಮ್ಮ ಕೈಯಲ್ಲಿ ಬಂದರೆ ನಿಮಗೆ ಹೇಗೆ ಅನಿಸ್ತದೆ? ನಿಮಗೆ ಗಣಪತಿ ದೇವರು ನಿಮಗೆ ಒಲಿದು ಬಂದರೆ, ನೀವು ಕೇಳಿದ್ದನ್ನು ಕೊಡಲಿಕ್ಕೆ ಸಿದ್ಧ ಆದರೆ, ಅಥವಾ ದುರ್ಗೆ ಆಶೀರ್ವಾದ ಮಾಡಿ ಬರೋದಾದರೆ, ಏನು ಬೇಕು ಮಗ ನಿನಗೆ ಅಂತ ಕೇಳಿದರೆ ಹೇಗಿರ್ಬೋದು? ಅದೇ ಇದು ಅಂತ. ಮಾಂತ್ರವಾರ್ಣಿಕ್ಯೋ ದೇವತಾಹ, ನೀವು ಕೇಳಿರ್ಬೋದು ಈ ಶಬ್ದವನ್ನು. ಮಾಂತ್ರವಾರ್ಣಿಕ್ಯೋ ದೇವತಾಹ ಏನು ಹಾಗಂದ್ರೆ, ಈ ಮಂತ್ರ ವರ್ಣಗಳೇ ದೇವತೆಗಳು ಅಂತ. ಈ ಗಣಪತಿಗೆ ಎರಡು ರೂಪ. ಒಂದು ರೂಪ ಯಾವುದು? ನಿಮಗೆಲ್ಲ ಗೊತ್ತಿರುವಂಥದ್ದು. ಸೊಂಡಿಲಿದೆ, ದೊಡ್ಡ ಹೊಟ್ಟೆ ಇದೆ, ದೊಡ್ಡ ಕಿವಿ ಇದೆ ಅಲ್ವಾ? ಹೊಟ್ಟೆಗೆ ಹಾವು ಸುತ್ತಕೊಂಡಿದ್ದಾನೆ, ಪಾಶ ಅಂಕುಶ ಇದೆ ಕೈಯಲ್ಲಿ, ವರದ ಅಭಯ ಇದೆ. ಇದೊಂದು ರೂಪ, ಇದು ಗಣಪತಿ. ಇನ್ನೊಂದು ರೂಪ ಯಾವುದು ಅಂದರೆ ನಮಸ್ತೆ ಗಣಪತಿ, ಒಂದು ರೂಪ. ಗಣಪತಿಯೇ ನಮಃ, ಅವನ ರೂಪ ಅದು. ಹಾಗಾಗಿ ನಿಮಗೆ ಗಣಪತಿಯೇ ನಮಃ ಅಂತ ಸರಿಯಾಗಿ ಹೇಳಲಿಕ್ಕೆ ಬಂದರೆ ಸಮಾಧಾನವಾಗಿ, ಮಾತ್ರ ಕಾಲ ಇದೆ ನೋಡಿ, ನೀವು ಗಡಿಬಿಡಿ ಮಾಡಿದರೆ ಅದು ಫಲ ಬರಲಿಕ್ಕಿಲ್ಲ. ಸರಿಯಾಗಿ ನಿಮಗೆ ಹೇಳಲಿಕ್ಕೆ ಬಂದರೆ ಗಣಪತಿ ನಿಮ್ಮ ಕೈಯಲ್ಲಿ ಬಂದಂತೆ. ನಿಮಗೆ ಶ್ರದ್ಧೆ ಬೇಕು ಮತ್ತು ಅದನ್ನು ತಪ್ಪಿಲ್ಲದೆ ಅವಸರ ಮಾಡದೆ ಹೇಳಲಿಕ್ಕೆ ಬರಬೇಕು. ಅವಸರ ಮಾಡಿ ಹೇಳುವಾಗ ಮಾತ್ರ ಲೋಪ ಆಗ್ತದೆ ಅದರಲ್ಲಿ. ಈಗ ಹ್ರಸ್ವಾಕ್ಷರವನ್ನು ಒಂದು ಮಾತ್ರ ಕಾಲದಲ್ಲಿ ಹೇಳಬೇಕು, ದೀರ್ಘಾಕ್ಷರವನ್ನು ಎರಡು ಮಾತ್ರ ಕಾಲದಲ್ಲಿ ಹೇಳಬೇಕು, ವ್ಯಂಜನವನ್ನು ಅರ್ಧ ಮಾತ್ರ ಕಾಲದಲ್ಲಿ ಹೇಳಬೇಕು. ಈಗ ವ್ಯಂಜನವನ್ನು ಅರ್ಧ ಮಾತ್ರ ಕಾಲಕ್ಕಿಂತ ಕಡಿಮೆ ಸಮಯದಲ್ಲಿ ಹೇಳಿದರೆ, ಅಥವಾ ಹ್ರಸ್ವವನ್ನು ಅರ್ಧ ಮಾತ್ರ ಕಾಲಕ್ಕಿಂತ ಕಡಿಮೆ ಸಮಯದಲ್ಲಿ ಹೇಳಿದರೆ, ಅಂದರೆ ಬೇಗ ಬೇಗ ಹೇಳುವಾಗ ಹಾಗಾಗ್ತದೆ, ಆ ಫಲ ಬರಲಿಕ್ಕಿಲ್ಲ ಅಂತ. ಬೇರೆ ಫಲ ಬರ್ಬೋದು, ಆ ಫಲ ನಮಗೆ ಬೇಡದೇ ಇರ್ಬೋದು, ಬೇಡದಿರುವ ಫಲ ಬರ್ಬೋದು ಅಂತ. ಹಾಗಾಗಿ ಮಾಂತ್ರ ವಾರ್ಣಿಕ್ಯುವ ದೇವತಃ ಅನ್ನುವಾಗ ಮಂತ್ರವರ್ಣಗಳು ಇರಬೇಕಾದಂತೆ ಇದ್ದರೆ, ಸ್ವರ ತಪ್ಪಿಲ್ಲ, ಅಕ್ಷರ ತಪ್ಪಿಲ್ಲ, ಮತ್ತು ಸಮಾಧಾನ ಇದೆ, ಅಂದರೆ ಮಾತ್ರ ಕಾಲಕ್ಕೆ ಸರಿಯಾಗಿ ನಾವು ಅದನ್ನು ಹೇಳ್ತೇವೆ ಅಂತಂದರೆ, ಆ ದೇವತೆ ನಮ್ಮ ಕೈಯಲ್ಲಿದ್ದಾಗ ಆ ದೇವತೆ ನಮಗೆ ಕೇಳಿದ್ದನ್ನು ಕೊಡ್ತದೆ, ಸದಾ ನಮ್ಮನ್ನು ಕಾಯ್ತದೆ. ಇದಕ್ಕಿಂತ ದೊಡ್ಡ ಕೊಡುಗೆ ಬೇರೆ ಯಾವುದೂ ಇಲ್ಲ. ಒಂದು ಗಣಪತಿಯ ಆಶೀರ್ವಾದ ನಿಮಗೆ ಸಿಗ್ತದೆ ಅಂತಾದರೆ ನಿಮ್ಮ ಜೀವನದಲ್ಲಿ ವಿಘ್ನಗಳೇ ಇಲ್ಲ ನೋಡಿ, ತಡೆಯೇ ಇಲ್ಲ. ನೀವು ಎಲ್ಲಿ ಹೋದರೂ, ಯಾವ ಕಾರ್ಯಕ್ಕೆ ಹೋದರೂ ತಡೆ ಎನ್ನುವುದೇ ಇಲ್ಲ ಅಂತ. ಮತ್ತೇನು ಬೇಕು? ಇಷ್ಟು ಅದ್ಭುತವಾಗಿರುವಂಥದ್ದು ಅಂತ. ಈಗ ವೇದ ಅಲ್ಲದೆ ಇರುವುದಕ್ಕೆ ನಿಯಮ ಏನಂದರೆ, ಭಕ್ತಿ, ನಿಮಗೆ ಅರ್ಥಾನುಸಂಧಾನ ಬೇಕು, ಅರ್ಥ ಗೊತ್ತಿರಬೇಕು, ಅರ್ಥಾನುಸಂಧಾನದೊಟ್ಟಿಗೆ ಅದನ್ನು ಹೇಳಬೇಕು, ಹೇಳಿದಾಗ ಮಾತ್ರವೇ ಫಲ ಅದಕ್ಕೆ. ಆದರೆ ವೇದ ಹಾಗಲ್ಲ. ವೇದ ನಿಮಗೆ ಅದನ್ನು ಹಾಗೆ ಹೇಳಲಿಕ್ಕೆ ಬಂದರೆ, ಆ ಮಂತ್ರವರ್ಣಗಳನ್ನು ಹಾಗೇ ಸರಿಯಾಗಿ ಹೇಳಲಿಕ್ಕೆ ಬಂದರೆ ನಿಮ್ಗೆ ಅರ್ಥ ಗೊತ್ತಿಲ್ಲದ್ರೂ ಕೂಡ ಫಲ ಬರ್ತದೆ ಅದಕ್ಕೆ ಅಂತ. ಹಾಗಾಗಿ ಇದನ್ನೊಂದು ನಿಧಿಯಾಗಿ ನೀವು ಇಟ್ಕೊಳ್ಬೇಕು, ಇದನ್ನು ಜೀವಮಾನದ ಕೊಡುಗೆಯಾಗಿ, ಅದ್ಭುತವಾದ ಕೊಡುಗೆಯಾಗಿ ಇಟ್ಕೊಳ್ಬೇಕು, ಜೀವಮಾನದ ಕೊನೆಯವರೆಗೂ ಇಟ್ಕೊಳ್ಬೇಕು, ಇದನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ಇದನ್ನು ಹೀಗೆಯೇ ಇದನ್ನು ಸಾಧನೆ ಮಾಡಬೇಕು, ಪ್ರಯೋಗ ಮಾಡಬೇಕು. ಆದರೆ ಎಲ್ಲಿಯೂ ಅವಸರ ಮಾಡಬಾರ್ದು. ಈಗ ನೋಡಿ, ನೀವು ಸಮಾಧಾನವಾಗಿ ಹೇಳಿದರೆ 3/4 ಗಂಟೆ ಬೇಕು, ಅವಸರಿಸಿ ಹೇಳಿದರೆ 35 ನಿಮಿಷ ಸಾಕು. 10 ನಿಮಿಷ ಉಳಿತಲ್ವಾ? ಓಡಿಸಿ ಹೇಳಿದರೆ 10 ನಿಮಿಷ ಉಳಿಬೋದು. ಆದರೆ ಆ 35 ನಿಮಿಷಕ್ಕೆ ಯಾವ ಅರ್ಥವೂ ಇಲ್ಲ, ಏನು ಫಲವೇ ಬರೋದಿಲ್ಲ. 10 ನಿಮಿಷ ನೀವು ಜಾಸ್ತಿ ಕೊಟ್ಟಿದ್ರೆ, 5 ನಿಮಿಷ ಜಾಸ್ತಿ ಕೊಟ್ಟಿದ್ರೆ, ಅದನ್ನು ಹೇಳುವಂತೆ ಹೇಳಿದರೆ ಪೂರ್ಣ ಫಲ ಬರ್ತಾ ಇತ್ತಲ್ಲ, ಸಂಪೂರ್ಣ ಫಲ ಬರ್ತಾ ಇತ್ತು. ಈ ಶಿವಕೃಪಕ್ಕೆ ಬರಬೇಕು ಅನ್ನೋನು ಶಿವಕೃಪಕ್ಕಿಂತ 5 ನಿಮಿಷ ಹಿಂದೆ ನಿಂತರೆ ಅವನಿಗೆ ಮಂತ್ರಾಕ್ಷತೆ ಸಿಗ್ತದ, ಆಶೀರ್ವಾದ ಸಿಗ್ತದ ಅವನಿಗೆ. ಇಲ್ಲಿವರೆಗೆ ಬರಬೇಕು ಅವನು ಅಂತ. 5 ನಿಮಿಷ ನೀವು ಉಳಿಸ್ಲಿಕ್ಕಿಲ್ಲ ಅದನ್ನು ಅಂತ, 5 ನಿಮಿಷ ಉಳಿಸ್ತೇನೆ ಅಂತ, 5 ನಿಮಿಷ ಮೊದಲೇ ನಿಲ್ಲಿಸ್ತೇನೆ ಅಂತ ಅಂದರೆ ಹೇಗೋ ಹಾಗೆ ಆಗ್ಬೋದು ಅಂತ. ಹಾಗಾಗಿ ಮನಸ್ಸಮಾಧಾನ ಇಟ್ಟುಕೊಂಡು, ಆ ಮಾತ್ರಾಕಾರದ ಒಂದು ವ್ಯವಸ್ಥೆಯನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸಮಾಧಾನವಾಗಿ ನೀವು ಇದನ್ನು ಹೇಳ್ತಾ ಬಂದರೆ, ಬೇರೆ ಕಾಮಧೇನು ಬೇಡ ಜೀವನದಲ್ಲಿ. ನಿಮಗೆ ಎಲ್ಲವನ್ನು ನಿಮ್ಗೆ ಇದೇ ಕೊಡ್ತದೆ. ಈಗ ನೀವು ಕಲಿತಷ್ಟರಲ್ಲಿಯೇ
ನಿಮಗೆ ಎಲ್ಲವೂ ಆಗ್ತದೆ. ಇಡೀ ಜೀವನದಲ್ಲಿ ಯಾವಾಗ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಇದಿಷ್ಟೇ ಮಂತ್ರಗಳೇ ನಮಗೆ ಕೊಡಬಲ್ಲವು ಅಂತ. ಹಾಗಾಗಿ ಆ ಶ್ರದ್ಧೆಯನ್ನು ಇಟ್ಕೊಂಡು ಇದನ್ನು ಜೀವನ ಇಡೀ ಬಳಸಿಕೊಳ್ಳಿ. ಮತ್ತು ಮಂತ್ರ ಕೊಟ್ಟ ಗುರುವನ್ನು ಮರಿಬೇಡಿ, ಆ ಗುರು ಪರಂಪರೆಯನ್ನು ಮರಿಬೇಡಿ. ಅದು ನಿಮಗೆ ಆ ಮಂತ್ರಕ್ಕೆ ಶಕ್ತಿ ಕೊಡುವಂಥದ್ದು ಅದು ಅಂತ. ಇದಿಷ್ಟನ್ನು ಈ ಸಮಯದಲ್ಲಿ ನಾವು ಹೇಳಿ ಬಯಸ್ತೇವೆ. ನಾವು ನೋಡಿದ್ದೇವೆ ಗಣಪತಿ ಹೋಮ ಮಾಡೋದನ್ನು. ಅಕ್ಕ ಹೇಳಿದ ಹಾಗೆ ಈ ಮಕ್ಕಳು ತಪ್ಪು ಮಾಡಿದ್ರು ನಾವು ಅದನ್ನು ನೋಡಿ ಅದು ಮೆಚ್ಚಿಕೊಂಡಿದ್ದಲ್ಲ, ಅದು ಅವ್ರು ಸರಿಯಾಗಿ ಮಾಡಿದ್ದಾರೆ ಅದನ್ನು. ಅಂದರೆ ಆ ವಿನಯ ಮೆಚ್ಚುವಂಥದ್ದು. ಅದು ನೀನು ಹೇಳುವಾಗ ಆ ವಿನಯ ಖುಷಿಯಾಗುವಂಥದ್ದು. ಅದು ನಿಜ ವಿಷಯ ಏನು ಅಂದರೆ, ಬೆರಗಾಗಿ ನಾವು ಖುಷಿಪಟ್ಟು ಬೆರಗಾಗಿ ಮಕ್ಕಳು ಅದನ್ನು ಮಾಡೋದನ್ನು ನೋಡಿ ಆಶ್ಚರ್ಯಪಟ್ಟು ಈ ಪ್ರಯತ್ನಕ್ಕೆ ಏನು ಬೇಕಾದರೂ ಕೊಡ್ಬೋದು ಅನ್ನೋಷ್ಟ್ರ ಮಟ್ಟಿಗೆ ನಮಗೆ ಸಂತೋಷ ಆಗಿದ್ದು ಸುಳ್ಳಲ್ಲ. ಆ ಸಂದರ್ಭದಲ್ಲಿ ಅಷ್ಟು ನಾವು ಮೆಚ್ಚಿಯೇ ನಾವು ಆ ಮಾತುಗಳನ್ನು ಹೇಳಿರುವಂಥದ್ದು ನಿಜ. ನಾವು ಇನ್ನೂ ಕೂಡ ಏನೋ ಮಾಡ್ಲಿಕ್ಕೆ ಬರ್ಬೋದು, ಇನ್ನೂ ಒಳ್ಳೇದು ಮಾಡ್ಬೋದು, ಅದಕ್ಕೆ ತುದಿ ಇಲ್ಲ, ಅದು ನಾವು ಮಾಡ್ತಾ ಬರ್ಬೋದು. ಆದರೆ ಈಗ ಮಾಡಿದ ಕಾರ್ಯ ಅದು ಮೇರು ಪರ್ವತಕ್ಕಿಂತ ಸಣ್ಣದಲ್ಲ ಅನ್ನೋದನ್ನ ಈ ಸಮಯದಲ್ಲಿ ಹೇಳ್ತೇವೆ. ತುಂಬ ಆಶೀರ್ವಾದಗಳು ಎಲ್ಲ ಮಕ್ಕಳಿಗೂ, ಮನಸಾರೆ ಮಾಡುವಂಥ ಆಶೀರ್ವಾದಗಳು. ಈಗ ಮುದ್ದು ಮಕ್ಕಳು ಮಾತ್ರ ಅಲ್ಲ, ಒಳ್ಳೆ ಮಕ್ಕಳು, ದೇಶಕ್ಕೆ ಆಸ್ತಿಯಾಗಬಲ್ಲ ಮಕ್ಕಳು, ನಮ್ಮ ಪರಂಪರೆಗೆ ಋಷಿಕುಲ ಅವರ ತಪಸ್ಸಿಂದ ನಮಗೆ ಇದೆಲ್ಲ ಸಿಕ್ಕಿರುವಂಥದ್ದು. ಅವರ ಅನುಗ್ರಹಕ್ಕೆ ಪಾತ್ರ ಆಗುವಂಥ ಮಕ್ಕಳು. ನೀವೊಂದು ನಿಧಿ ಇದ್ದಾಗೆ. ಹಾಗಾಗಿ ನಿಮಗೂ ಆಶೀರ್ವಾದಗಳು. ಈ ಪ್ರಯತ್ನ ಮಾಡಿರ್ತಕ್ಕಂಥ ನಾಗರಾಜ್ ಭಟ್ ಮತ್ತು ಅವರ ಬಳಗ ಇದೆಯಲ್ಲ, ಕುಟುಂಬ ಮತ್ತು ಬಳಗ, ತುಂಬ ದೊಡ್ಡ ಆಶೀರ್ವಾದಗಳು, ಬಹಳ ದೊಡ್ಡ ಹೆಮ್ಮೆಯಿಂದ ಮಾಡುವಂಥ ಆಶೀರ್ವಾದಗಳು ಎಂಬುದನ್ನು ಈ ಸಮಯದಲ್ಲಿ ಹೇಳಿ, ಅಂತೂ ಶಿವಕೃಪಾದಿಂದ ಕೇಶವಕೃಪಕ್ಕೆ, ಕೇಶವಕೃಪಾದಿಂದ ಪುನಃ ಶಿವಕೃಪಕ್ಕೆ ಅನ್ನೋ ಹಾಗೆ ಇದೊಂದು ಈ ವೃತ್ತ ಮುಂದುವರಿತಾ ಇದೆ ಈಗ. ಹಾಗಾಗಿ ಮತ್ತೆ ಕೇಶವಕೃಪಾ ಶಿವಕೃಪಕ್ಕೆ ಬಂದಿದೆ ಈಗ ಇಲ್ಲಿಗೆ. ಈ ಸಮಯದಲ್ಲಿ ನಾವು ಕೂಡ ಇಲ್ಲಿ ಇದ್ದೇವೆ ನಿಮ್ಮೆಲ್ಲರ ಜೊತೆಯಲ್ಲಿ. ಒಳ್ಳೆಯದಾಗಲಿ. ಇದು ದೇಶಕ್ಕೊಂದು ತಿರುವನ್ನು ಕೊಡುವಂಥ ಪ್ರಯತ್ನವಾಗಿ ಇದು ಬೆಳೀಲಿ. ನಮ್ಮ ರಾಷ್ಟ್ರಕ್ಕೆ, ಭಾರತ ರಾಷ್ಟ್ರಕ್ಕೆ ಒಂದು ತಿರುವನ್ನು ಕೊಡುವಂಥ ಪ್ರಯತ್ನವಾಗಿ ಇದು ಬೆಳೀಲಿ. ಸಮಾಜ ಇದಕ್ಕೆ ಸದಾ ಸ್ಪಂದಿಸಲಿ. ಗುರುಪೀಠದ ಆಶೀರ್ವಾದ ಎಂದೂ ಇದೆ, ಯಾವಾಗಲೂ ಇದೆ. ಸರ್ವವೂ ಶ್ರೇಯಸ್ಕರವಾಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ಎಂಬುದಾಗಿ ಕೊಟ್ಟ ಕೊನೆಯಲ್ಲಿ ರಾಮದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂಥದ್ದು. ಎಲ್ಲರಿಗೂ ಈ ಮಂತ್ರಗಳು ಅವರ, ನಾವು ಆಗಲೇ ಹೇಳಿದಾಗ, ಜೀವನಕ್ಕೆ ಕಾಮಧೇನುವಾಗಿ ಬೇಕೇ ಬೇಕಾದಾಗ ಕೇಳಿದನೆಲ್ಲ ಕೊಡುವ ಒಂದು ಅದ್ಭುತವಾಗಿ ಉಳ್ಕೊಳ್ಳಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ. ಹರೇ ರಾಮ.